ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ಗೆ ಈಗ ಜೈಲೇ ಗತಿಯಾಗಿದೆ. ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿರುವಂತದ್ದು. ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಿಸಿದೆ ಕೋರ್ಟ್. ಈಗ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಜೈಲೇ ಗತಿ. 3 ದಿನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಈಗ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸದ್ಯಕ್ಕೆ ರಿಲೀಫ್ ಇಲ್ಲ. ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶ ಹೊರಬಿದ್ದಿರುವಂತದ್ದು. ಸೆಪ್ಟೆಂಬರ್ 12ರವರೆಗೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. 3 ದಿನ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಿರುವಂತದ್ದು. ಈಗ ನಟ ದರ್ಶನ್ಗೆ ಸದ್ಯಕ್ಕಿಲ್ಲ ರಿಲೀಫ್. ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದಾದ ನಂತರ ದರ್ಶನ್ ಅವರಿಗೆ ಯಾಕೋ ರಿಲೀಫ್ ಇಲ್ಲದ ರೀತಿ ಕಾಣಿಸ್ತಾ ಇದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕೋರ್ಟ್ ಈ ವಿಚಾರಣೆಯ ನಡೆಸಿದಂತಹ ಸಂದರ್ಭದಲ್ಲಿ ಇವತ್ತಿಗೆ ಅವರ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯವಾಗಿತ್ತು. 17 ಜನ ಆರೋಪಿಗಳದ್ದು ಕೂಡ ಇವತ್ತು ವಿಚಾರಣೆಯನ್ನ ನಡೆಸಿದಂತ ಕೋರ್ಟ್ ಮತ್ತೆ 3 ದಿನಗಳವರೆಗೆ ವಿಸ್ತರಣೆ ಮಾಡಿದೆ. ಅಂದ್ರೆ ಸೆಪ್ಟೆಂಬರ್ 12ರವರೆಗೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಮತ್ತೆ ಜೈಲಿನಲ್ಲೇ ದರ್ಶನ್ ಅವರು ಇರಬೇಕಾಗತ್ತೆ. ಬಳ್ಳಾರಿ ಜೈಲೇ ಗತಿಯಾಗಿದೆ ದರ್ಶನ್ ಅವರಿಗೆ. ಸದ್ಯಕ್ಕಂತೂ ರಿಲೀಫ್ ಇಲ್ಲ. ಮೊದಲನೇ ಹಂತದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾಗಿದೆ. ಮೊದಲನೇ ಹಂತದ ಚಾರ್ಜ್ ಶೀಟ್ ನಂತರ 2ನೇ ಹಂತದ ಚಾರ್ಜ್ ಶೀಟ್ಗೆ ಪೊಲೀಸರು ರೆಡಿಯಾಗಿದ್ದಾರೆ. ಈ ಮೊದಲ ಹಂತದ ಚಾರ್ಜ್ ಶೀಟೇ 3991 ಪುಟಗಳಿದ್ದು ಪ್ರತಿಯೊಬ್ಬರ ಬಯೋಡೇಟಾ ಕೂಡ ಇದೆ. ದರ್ಶನ್ ಅವರನ್ನ ಡಿಬಾಸ್ ಅಂತಾನೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಬಿಕಾಸ್ ಅದಕ್ಕೆ ಹೆಡ್ ದರ್ಶನ್ ಅವರೇ. ಈಗ ಈ ಕೊಲೆ ಆರೋಪದ ವಿಚಾರವಾಗಿ ರೇಣುಕಾಸ್ವಾಮಿಯ ಮೇಲೆ ನಡೆದುಕೊಂಡಿರುವಂತಹ ಕ್ರೂರತೆ, ರೇಣುಕಾಸ್ವಾಮಿಯ ಮೇಲೆ ನಡೆದಿರುವಂತಹ ದೌರ್ಜನ್ಯ ಇದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಇವತ್ತಿಗೆ ನ್ಯಾಯಾಂಗ ಬಂಧನದ ಅವಧಿಯ ವಿಸ್ತರಣೆ ಮುಗ್ದಿತ್ತು. ಆದ್ರೆ ಏನಾಗಬಹುದು ಅನ್ನುವಂತಹ ಕುತೂಹಲ ಒಂದ್ ಕಡೆ ಮನೆ ಮಾಡಿತ್ತು. ಫೈನಲಿ ಅಂತೂ ಇಂತೂ ಮತ್ತೆ 3 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಸೊ ದರ್ಶನ್ ಅವರಿಗೆ ಮತ್ತೆ ಜೈಲೇ ಗತಿಯಾಗಿರುವಂತದ್ದು. ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಬೆಳಗಿನ ಕೂಡ ಸುದ್ದಿ ಹೋಗ್ತಾ ಇತ್ತು ರೂಪ. ಯಾಕೆಂತಂದ್ರೆ ಇವತ್ತಿಗೆ ಅವರಿಗೆ ನ್ಯಾಯಾಂಗ ಬಂಧನ ಮುಕ್ತಾಯವಾಗಿತ್ತು. ಯಾಕೆ 14 ದಿನ ಹಿಂದೆ ಕೊಟ್ಟಿರುವಂತ ವಿಚಾರ. 14 ದಿನಗಳ ಹಿಂದೆ 14 ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅದಾದ ಬಳಿಕ ಇವತ್ತ ಮತ್ತೆ ಎಸಿಎಂಎಂ ಕೋರ್ಟ್ ನಲ್ಲಿ ಇವತ್ತ ಮತ್ತೆ ಅಗೇನ್ ಅವರನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಸೇರಿದಂತೆ ಅವರ ಗ್ಯಾಂಗ್ ಏನಿದೆ 17 ಜನರು ಕೂಡ ಇವತ್ತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತ ನ್ಯಾಯಾಧೀಶ ಮುಂದೆ ಹಾಜರಾಗಿದ್ರು. ಸೊ ಎಲ್ಲೋ ಒಂದ್ ಕಡೆ ಇವತ್ತೇನಾಗ್ಬೋದು ಅನ್ನೋ ಕುತೂಹಲ ಇತ್ತು. ಆದ್ರೆ 3 ದಿನಗಳ ಕಾಲಕ್ಕೆ ಅವ್ರನ್ನ ಮುಂದೂಡಲಾಗಿದೆ. ಯಾಕೆ ಅನ್ನೋದಕ್ಕೆ ಒಂದು ಇನ್ನಷ್ಟು ದಿನಗಳ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಇನ್ನೊಂದು ಸಮಯ ಕೂಡ ಕೇಳಿರುತ್ತದೆ. ಈಗಾಗಲೇ 90% ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇನ್ನೊಂದು 10% ಮಾತ್ರ ಬಾಕಿ ಉಳಿದಿರೋದು. ಅಂದ್ರೆ CFS ವರದಿ ಇರ್ಬೋದು, FSL ವರದಿ ಇರ್ಬೋದು, ಎಲ್ಲದೂ ಕೂಡ ಈಗ ಬರ್ತಿರೋ ಒಂದು ವಿಚಾರ. ಸೊ ಹಾಗಾಗಿ ಆ ಚಾರ್ಜ್ ಶೀಟ್ ಪ್ರತಿ ನೀಡಲು ಕೂಡ ಈಗ ಅವರಿಗೆ ಹೇಳಿರುವಂತದ್ದು. ಪ್ರತಿಯೊಬ್ಬ ಏನಿದ್ದಾರೆ 17 ಗ್ಯಾಂಗ್ ಏನಿದೆ ಅವರಿಗೆ ಪ್ರತಿ ನೀಡೋದಕ್ಕೆ ಹೇಳಿರೋದು. ಅದಾದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ. ಯಾಕೆಂತಂದ್ರೆ ಈಗ ಚಾರ್ಜ್ ಶೀಟ್ ಕುರಿತಂತೆ ಸಾಕಷ್ಟು ಸುದ್ದಿ ವರದಿ ಆಗ್ತಾರೆ. ಅಂದ್ರೆ ಗ್ಯಾಂಗ್ ನಿಂದ ಯಾವ ರೀತಿ ಹಲ್ಲೆ ಆಗಿತ್ತು, ಏನೆಲ್ಲ ಆಗಿತ್ತು, ಜೊತೆಗೆ ಯಾವ ಚಿತ್ರ ಹಿಂಸೆನ ಕೊಟ್ಟಿದ್ರು, ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ ಬಂದು ಇಲ್ಲಿಗೆ ಕರ್ಕೊಂಬರೋದ್ರಿಂದ ಪ್ರೋಸೆಸ್ ಇಂದ ಹಿಡಿದು ಇಲ್ಲಿ ಬಂದ್ಮೇಲೆ ಏನೆಲ್ಲ ಆಯ್ತು, ಅದನ್ನ ಹೇಗೆ ಕೊಲೆ ಮಾಡೋಕ್ಕೆಲ್ಲ ಆಯ್ತು, ಮತ್ತೆ ಕೊಲೆ ಹೇಗ್ ಮಾಡಿದ್ರು, ಅದನ್ನ ಮುಚ್ಚಾಕೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ರು, ಇದೆಲ್ಲದೂ ಕೂಡ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಸೊ ಅದು ಕೂಡ ಕೋರ್ಟಿಗೆ ಸಲ್ಲಿಸಾಗಿದೆ. ಬಟ್ ಇನ್ನೊಂದು 10% ಇದು ಆ ಚಾರ್ಜ್ ಪ್ರತಿಯನ್ನ ಪ್ರತಿಯೊಬ್ರು ಕೂಡ ಕೊಡ್ಬೇಕು ಅಂತ ಈಗ ಕೋರ್ಟ್ ಹೇಳಿದೆ. ಹಾಗಾಗಿ ಅವರಿಗೆ ಕೊಡೋದಿಕ್ಕೆ ಮತ್ತೆ ಒಂದು ಸಮಯ ನೀಡೋದ್ರಿಂದ 3 ದಿನಗಳ ಕಾಲ ಈಗ ಅವರ ಒಂದು ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದೆ ರೂಪ. ಮತ್ತೊಂದು ಕಡೆ 2 ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರವಾಗಿ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಮೊದಲನೇ ಚಾರ್ಜ್ ಶೀಟೇ 3991 ಪುಟಗಳು. ಇದನ್ನ ನೋಡಿ ದರ್ಶನ್ ಅವರೇ ದಂಗಾಗಿ ಹೋಗಿದ್ದಾರೆ. ಸೊ ಈಗ ಮತ್ತೊಂದೇನಪ್ಪಾ ಅಂತಂದ್ರೆ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇರುವಂತಹ ಅವರ ಆ ಕೊಲೆಯ ಕ್ರೌರ್ಯತೆ, ಕೊಲೆಯಿಂದ ದೌರ್ಜನ್ಯ ಆಗಿರ್ಬೋದು, ಇದೆಲ್ಲವೂ ಕೂಡ ದರ್ಶನ್ ಅವರ ಇನ್ನೊಂದು ಮುಖದ ಕರಾಳತೆಯನ್ನ ತೋರಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ಈ ವಿಚಾರ ಚಾರ್ಜ್ ಶೀಟ್ ವಿಚಾರವಾಗಿ ಪ್ರಸ್ತಾಪ ಆಗಬಾರದು ಅಂತ ರಿಟ್ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಈ ಒಂದು ಕೊಲೆ ಕೇಸ್ ಯಾವಾಗ ಗೊತ್ತಾಯ್ತು ಅಂದ್ರೆ
ಜೂನ್ 8ಕ್ಕೆ ಕೊಲೆ ಆಗಿದ್ರೆ ಜೂನ್ 10ಕ್ಕೆ ಒಂದು ವಿಚಾರವಾಗಿ ದರ್ಶನ್ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದಾಗಿಂದ ಇಲ್ಲಿರೂ ಕೂಡ ಮಾಧ್ಯಮ ಪ್ರತಿಯೊಂದು ವಿಚಾರ ಕೂಡ ಇಂಚಿಂಚಾಗಿ ಹೇಳ್ತಿರೋದನ್ನ ನೋಡ್ತಾ ಇದೀವಿ. ಅಂದ್ರೆ ಈ ಕೇಸಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಅಂದ್ರೆ ಎಲ್ಲೂ ಕೂಡ ತಪ್ಪಿಸ್ಕೋಬಾರ್ದು. ಒಬ್ಬ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಸಾಮಾನ್ಯ ವ್ಯಕ್ತಿ ಹೇಗೆ ಶಿಕ್ಷೆ ಆಗುತ್ತೆ ಹಾಗೆ ಪ್ರತಿಯೊಬ್ಬರು ಶಿಕ್ಷೆ ಆಗ್ಬೇಕು, ಕಾನೂನು ಎಲ್ಲರಿಗೂ ಒಂದೇ ಆಗಿರ್ಬೇಕು ಅನ್ನೋದು ಕೂಡ ಮಾಧ್ಯಮದವರ ಆಶಯ. ಇಲ್ಲಿ ಯಾವುದೇ ವ್ಯಕ್ತಿನೂ ಕೂಡ ಅಂದ್ರೆ ಎಲ್ಲೂ ಕೂಡ ಈ ಕೇಸನ್ನು ತಪ್ಪಿಸ್ಕೋಬಾರ್ದು, ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಕೆಲಸ ಮಾಡ್ತಿರೋದನ್ನ ಗಮನಿಸ್ಬೇಕಾಗತ್ತೆ. ಪೊಲೀಸ್ ಇಲಾಖೆಯಿಂದ ಹಿಡಿದು ಪೊಲೀಸ್ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ ಅವರು ಕೂಡ ಈ ಒಂದು ಕೇಸಲ್ಲಿ ನ್ಯಾಯ ಸಿಗ್ಲೇಬೇಕು. ಆ ಒಂದು ವ್ಯಕ್ತಿಗೆ ಏನು ರೇಣುಕಾಸ್ವಾಮಿ ಒಬ್ಬ ಎಂತ ವ್ಯಕ್ತಿಗೆ ಆ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಸಾಮಾನ್ಯ ಕುಟುಂಬ ಆಗಿದೆ, ಸಿಗ್ಬೇಕು ಅಂತ ಎಲ್ಲರಿಗೂ ಹೋರಾಟ ಮಾಡ್ತಿರೋದು ಗಮನಿಸ್ತಾ ಇದೀವಿ. ಅದಲ್ಲದೆ ಇವತ್ತು ದರ್ಶನ್ ಅವರಿಗೆ ಸಾಕಷ್ಟು ಸಂಕಷ್ಟ ಆಗೋದಕ್ಕೆ ಕಾರಣ ಆಗ್ತಿರೋದು ಕೂಡ ಮಾಧ್ಯಮಗಳು. ಯಾಕೆಂದ್ರೆ ಮಾಧ್ಯಮ ಪ್ರತಿಯೊಂದು ವಿಚಾರನ ಕೂಡ ಈಗ ನಾಡಿನ ಜನತೆ ಮುಂದೆ ಬಿಚ್ಚುತ್ತಾ ಇದೆ, ಎಲ್ಲದನ್ನು ಕೂಡ ತೆರೆದು ಹೇಳ್ತಾ ಇರುತ್ತದು. ಅಂದ್ರೆ ದರ್ಶನ್ ಮಾಡಿದಂತ ಅವ್ರು ದರ್ಶನ್ ಹಾಗೂ ಅವ್ರ ಗ್ಯಾಂಗ್ ಮಾಡಿದಂತ ಈ ಒಂದು ಕೊಲೆ ಆರೋಪ ಏನ್ ಬಂದಿದೆ, ಕೊಲೆ ಆರೋಪಕ್ಕೆ ಏನೆಲ್ಲ ಕಾರಣ ಆಯ್ತು ಅದೆಲ್ಲದನ್ನು ಕೂಡ ಬಿಡಿಬಿಡಿಸಿ ಹೇಳ್ತಾ ಇದೆ. ಅಲ್ಲದೆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಒಂದು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ದರ್ಶನ್ ಅವರ ಈ ಗ್ಯಾಂಗ್ ಏನಿದೆ ಅವರು ರೇಣುಕಾಸ್ವಾಮಿಯನ್ನ ಹೇಗೆ ಕರ್ಕೊಂಡು ಬಂದ್ರು, ಆತನ ಮೇಲೆ ಹೇಗೆಲ್ಲ ಹಲ್ಲೆ ಮಾಡಿದ್ರು, ಜೊತೆಗೆ ಆತನಿಗೆ ಮಾಂಸವನ್ನ ತಿನ್ನಿಸೋದಿರ್ಬೋದು ಅಥವಾ ಆತನಿಗೆ ಪವಿತ್ರ ಗೌಡರ ಎಂಜಲನ್ನ ತಿನ್ನಿಸೋದಿರ್ಬೋದು, ಆಕೆನ ಚಪ್ಪಲಿಯಲ್ಲಿ ಒಡಿಸಿರ್ಬೋದು, ಜೊತೆಗೆ ಆತನ ವೃಷಣಕ್ಕೆ ಹೊಡಿತಾರಲ್ಲ ವೃಷಣಕ್ಕೆ ಆ ಒಂದು ಎಲ್ಲದೂ ಕೂಡ ಮಾಹಿತಿ ಈಗ ಹೇಳ್ತಾ ಇರೋದು. ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಆಗಿದೆ ಅದೆಲ್ಲದನ್ನು ಕೂಡ ಈಗ ಹೇಳ್ತಾ ಇದೆ. ಅಲ್ಲದೆ ದರ್ಶನ್ ಅವರು ಅಂದ್ರೆ ಯಾವ ತರ ಅವನ ಮೇಲೆ ಹಲ್ಲೆ ಮಾಡ್ತಾನೆ ವಿಚಾರವನ್ನು ಕೂಡ ಈಗ ಚಾರ್ಜ್ ಶೀಟ್ ಉಲ್ಲೇಖ ಆಗಿದೆ. ಅದೆಲ್ಲದೂ ಕೂಡ ಈಗ ಮಾಧ್ಯಮಕ್ಕೆ ಗೊತ್ತಾಗಿರೋದು, ಅದೆಲ್ಲ ಮಾಧ್ಯಮ ಈಗ ಬಿತ್ತರಿಸ್ತಾ ಇದೆ. ಸೊ ಇದು ಬಿತ್ತರಿಸುವಂತ ವೇಳೆ ಏನಾಗುತ್ತೆ ಅಂದ್ರೆ ದರ್ಶನ್ಗೆ ಇರುವಂತ ದರ್ಶನ್ ಸ್ಟಾರ್ಡಮ್ಮು ಅಥವಾ ಸೂಪರ್ ಸ್ಟಾರು ಅಥವಾ ಇದೆಲ್ಲ ಇರುವಂತ ವಿಚಾರ ಗೊತ್ತಿರೋದು, ಆತನಿಗೆ ಹೈ ಪ್ರೊಫೈಲ್ ವ್ಯಕ್ತಿ ಗೊತ್ತಿರುವಂತ ವಿಚಾರ. ಆದ್ರೆ ಇದೆಲ್ಲದೂ ಬಂದ ನಂತರ ಸೊ ಅವ್ರಿಗೂ ಕೂಡ ಒಂದಿಷ್ಟು ಫೀಲ್ ಆಗಿರುತ್ತೆ, ಸಮಾಜದಲ್ಲಿ ಅವ್ರ ಗೌರವದ ಪ್ರಶ್ನೆ ಬರುತ್ತೆ. ಈ ತರದ ವ್ಯಕ್ತಿ ಒಬ್ಬ ಸೂಪರ್ ಸ್ಟಾರ್ ಇಷ್ಟು ಕೆಟ್ಟ ಇಷ್ಟು ಕ್ರೌರ್ಯತಾಗಿ ನಡ್ಕೊಂಡಿದ್ರ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ತೆರೆ ಮೇಲೆ ಇವರನ್ನ ನಾವು ದೇವರು ಅಥವಾ ಸೂಪರ್ ಸ್ಟಾರ್ ಆರಾಧಿಸುವಂತ ಕೋಟ್ಯಾನು ಮಂದಿ ಇರೋದನ್ನ ನೋಡ್ತೀವಿ. ಸೊ ಇಂತಹ ಒಬ್ಬ ವ್ಯಕ್ತಿ ಈಗ ಆ ಅಭಿಮಾನಿಗಳ ಕಣ್ಣಿಗೆ ವಿಲನ್ ಆಗ್ಬಾರ್ದು ಅಥವಾ ಜನಗಳನ್ನ ಪಾಲಿಗೆ ವಿಲನ್ ಆಗ್ಬಾರ್ದು ಅನ್ನೋ ಒಂದು ಇರುವಂತದ್ದು. ಅದಲ್ಲದೆ ಏನಂತಂದ್ರೆ ಈ ಚಾರ್ಜ್ ಶೀಟ್ ಸೋರಿಕೆ ಆಗ್ತಿರೋದ್ರಿಂದ ಆತನಿಗೆ ಜಾಮೀನು ಸಿಗೋದು ಕೂಡ ಕಷ್ಟ ಆಗ್ತಾ ಇದೆ. ರೂಪ ಒಂದು ನಾವು ಸಾಕಷ್ಟು ಬಾರಿ ಮಾತಾಡ್ಕೊಳ್ತಾ ಇರ್ತೀವಿ, ಏನಂತಂದ್ರೆ ಈ ವಿಚಾರವಾಗಿ ಅಂದ್ರೆ ಕೊಲೆ ಆದಂತ ಸಂದರ್ಭದಲ್ಲಿ ಅಥವಾ ಕೊಲೆ ಮುಚ್ಚಾಕರಿಕೆ ದರ್ಶನ್ ಏನೆಲ್ಲ ಮಾಡಿದ್ರು ಅನ್ನೋದು ಕೂಡ ಈಗ ಮಾಧ್ಯಮ ಬಿತ್ತಿರ್ತಿರೋದು. ನಿಮ್ಗೆ ದುಡ್ಡು ಕೊಟ್ಟು 30 ಲಕ್ಷ ಇದ್ದಂಥದ್ದು ದರ್ಶನ್ ಅವ್ರ ಮನೆಯಲ್ಲಿ, ಅಥವಾ ದುಡ್ಡು ಕೊಟ್ಟು ಒಂದಷ್ಟು ಜನನ ಸರೆಂಡರ್ ಆಗಲಿಕ್ಕೆ ಹೇಳಿರುತ್ತದೆ, ಅಥವಾ ದುಡ್ಡು ಕೊಟ್ಟು ಈ ಕೇಸ್ ಮುಚ್ಚಾಕೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರೆ ಅದೆಲ್ಲದನ್ನು ಕೂಡ ಅವರು ಮಾಡಿದ್ದು ಗೊತ್ತಿರುವಂತ ವಿಚಾರ. ಸೊ ಅದೆಲ್ಲದೂ ಕೂಡ ಹೊರಗಡೆ ಬಂದ ನಂತರ ಜಾಮೀನು ತಗೊಳ್ಳೋಕೆ ಸಮಸ್ಯೆ ಆಗೇ ಆಗುತ್ತೆ. ಅಲ್ಲದೆ 3 ತಿಂಗಳು ಆಗೋಗಿದೆ ಈಗಾಗಲೇ ದರ್ಶನ್ ಅವರು ಜೈಲಿನ ಅಥವಾ ಈ ಒಂದು ಬಂದಿಯಾಗಿ 3 ತಿಂಗಳು ಆಗಿರುವಂಥದ್ದು ಆರೋಪನ ಎದುರಿಸಕ್ಕೆ ಶುರುವಾಗಿ. ಈ 3 ತಿಂಗಳಾದ್ರೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಟೈಮ್ ತಗೊಳ್ತಾರೆ. ಯಾಕೆಂದ್ರೆ ಚಾರ್ಜ್ ಶೀಟ್ ಕೂಡ ಪ್ರತಿಯೊಂದನ್ನು ಕೂಡ ಉಲ್ಲೇಖ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಪೊಲೀಸ್ನವರು ಅಥವಾ ಈ ತನಿಖೆ ಮಾಡ್ತಿರುವಂತ SIT ತಂಡ ಏನಿದೆ ಪ್ರತಿಯೊಂದು ಕೂಲಂಕುಷವಾಗಿ ಈ ಒಂದು ವಿಚಾರಣವನ್ನ ತನಿಖೆ ಮಾಡಿ ಅಲ್ಲಿ ಚಾರ್ಜ್ ಶೀಟ್ ಅನ್ನು ಹಾಕಿರೋದನ್ನ ಗಮನಿಸ್ತೀವಿ. ಅದಕ್ಕೆ 3900 ಪುಟಗಳು ಸಾಕ್ಷಿಯಾಗಿ ಇರೋದು. ಅಂದ್ರೆ ಈ ಕೇಸ್ ಎಲ್ಲಿಂದ ಶುರುವಾಯ್ತು ಅಂದ್ರೆ ಆತರನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರೋದಿಂದ ಹಿಡಿದು ಇಲ್ಲೆಲ್ಲ ಏನಾಗ್ತದೆ ಎಲ್ಲದೂ ಕೂಡ, ಜೊತೆಗೆ 200ಕ್ಕೂ ಅಧಿಕ ಜನರ ಸಾಕ್ಷಿಗಳು ಕೂಡ ಇಲ್ಲಿ ಇರುವಂಥದ್ದು. ಅವರು ಹೇಳಿಕೆ ಪಡ್ಕೊಂಡಿರೋದು, ಅವರ ವಿಡಿಯೋ ಸಾಕ್ಷಿ ಇರ್ಬೋದು, ಅವರ ಬರವಣಿಗೆ ಸಾಕ್ಷಿ ಇರ್ಬೋದು, ಮಾತುಗಳನ್ನಿರ್ಬೋದು, ಅದೆಲ್ಲವನ್ನ ಪುಟಗಳಲ್ಲಿ ಈಗ ಒಂದೊಂದೇ ಆಗಿ ಬರ್ದಿರೋದ್ರ ಪುಟಗಳಲ್ಲಿ ಅಚ್ಚಾಕಿರೋದನ್ನ ನಾವು ನೋಡ್ತಾ ಇದೀವಿ. ಅದಲ್ಲದೆ ಆ ಗ್ಯಾಂಗ್ ಯಾರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನೆಲ್ಲರೂ ಕೂಡ ಈಗ ವಿಚಾರಣೆ ಮಾಡ್ತಾರೆ. ಜೊತೆಗೆ ಪವಿತ್ರ ಗೌಡಿಗೆ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಅಥವಾ ಆ ಮೆಸೇಜ್ ನ ತೆಗೆಯುವಂತ ಕೆಲಸನ CFSL ಕೆಲಸವನ್ನ ಮಾಡಿದ್ರು. FSL ವರದಿಯಲ್ಲಿ ಕೂಡ ಅದು ಕೂಡ ಗೊತ್ತಾಗಿರೋದು. ಮತ್ತೆ ಇವ್ರು ಏನೆಲ್ಲ ಈ ಸಾಕ್ಷಿ ನಾಶ ಮಾಡೋದಕ್ಕೆ ಅಲ್ಲಿರೋದು ಮೊಬೈಲ್ ಅನ್ನ ಇದ್ ಮಾಡಿರೋದು, ಜೊತೆಗೆ ಅಲ್ಲಿ CCTVಗಳನ್ನ ಅಲ್ಲಿ ವಿಜುವಲ್ಸ್ ನ ಕ್ಯಾನ್ಸಲ್ ಮಾಡಿರುವಂಥದ್ದು ಅಥವಾ CCTV ಹೊಡೆದಾಕಿರುವಂಥದ್ದು, ಇದೆಲ್ಲದನ್ನು ಕೂಡ ಮಾಡಿದ್ದಾರೆ. ಅದೆಲ್ಲದೂ ಕೂಡ ಈಗ FSL ವರದಿಯಲ್ಲಿ ಕಳಿಸಿ ಹೈದರಾಬಾದ್ ಇರ್ಬೋದು ಮತ್ತೆ ಇಲ್ಲ ಬೆಂಗಳೂರಿನ FSL ಆಫೀಸ್ ಕಚೇರಿ ಕಳಿಸಿ ಅಲ್ಲೂ ಕೂಡ ಅದನ್ನ ವರದಿಯನ್ನು ತೆಗೆಸ್ಕೊಂಡಿರೋದನ್ನ ಗಮನಿಸ್ತಾ ಇದೀವಿ. ಇದೆಲ್ಲದೂ ಕೂಡ ಈಗ ಇಂಚಿಂಚಾಗಿ ಮಾಧ್ಯಮಗಳು ಕೊಡ್ತಾ ಇದೆ. ಅಲ್ಲದೆ ರೇಣುಕಾಸ್ವಾಮಿ ಮತ್ತೆ ಅವನು ಟ್ರ್ಯಾಪ್ ಮಾಡಕ್ಕೆ ಹೇಗೆ ಈತನ ಅಂದ್ರೆ ಪವನ್ ಅಂತ ಏನ್ ಬರ್ತಾನೆ, ಪವಿತ್ರ ಗೌಡ ಡ್ರೈವರ್ ಆಗಿರ್ತಾನೆ ಅಥವಾ
ದರ್ಶನದ ಆಪ್ತ ಅಂತ ಹೆಂಗ್ ಕರ್ಸ್ಕೊಳ್ತಾನೆ, ಪವನ್ ಹೇಗೆಲ್ಲ ಚಾಟ್ ಮಾಡ್ದ, ಪವಿತ್ರ ಗೌಡ ಎಸ್ ಎಲ್ ಹೇಗೆಲ್ಲ ಆತನೊಂದಿಗೆ ಚಾಟ್ ಮಾಡಿದೆ, ಅದು ಕೂಡ ಈಗ ಲೀಕ್ ಆಗಿರುವಂತದ್ದು. ಅಲ್ಲದೆ ದರ್ಶನ್ ಅವರು ಹೇಗೆ ಹೊಡಿಬೇಕಂದ್ರೆ ದರ್ಶನ್ ಮತ್ತೆ ಗ್ಯಾಂಗ್ ರೇಣುಕಾ ಸ್ವಾಮಿ ಯಾವ ರೀತಿ ಅಲ್ಲೇ ಆಗಿದ್ದಕ್ಕೆ ಒಂದಷ್ಟು ಫೋಟೋಸ್ ಕೂಡ ಈಗ ಸಿಕ್ಕಿರುವಂತದ್ದು. ಅಂದ್ರೆ ಆತನನ್ನ ಒಂದು ಲಾರಿಯ ಮೇಲೆ ಎಸೆಯುವುದು ಅಂದ್ರೆ ಎಷ್ಟು ಮಟ್ಟಿಗೆ ಕ್ರೂರತನ ಮರಿಬೇಕು ಅದೆಲ್ಲದೂ ಕೂಡ ಈಗ ಗೊತ್ತಾಗಿದೆ. ಸೊ ಇದೆಲ್ಲವನ್ನ ನೋಡಿದ್ದು ಗೊತ್ತಾಗಿರುವಂತ ವಿಚಾರ ಸಾಕಷ್ಟು ಪರಿಣಾಮ ಬೀರ್ತದೆ. ಒಂದು ಸಾಕ್ಷಿಯಾಗಿ ಇದೆಲ್ಲದೂ ಕೂಡ ನಿಂತ್ಕೊಳ್ಳುತ್ತೆ. ಜಾಮೀನು ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಂದಂತಾದ್ರೆ. ಮತ್ತೊಂದು ದರ್ಶನ್ ಕೂಡ ತುಂಬಾ ಹಿಂಸೆ ಆಗ್ತದೆ. ಯಾಕೆಂತಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಮಯದಲ್ಲಿ ಇದ್ಯಾವುದನ್ನು ಕೂಡ ಕೇರ್ ಮಾಡಿರ್ಲಿಲ್ಲ. ದಾಸ ಆರಾಮಾಗಿದ್ದಂತಹ ಕ್ಷಣಗಳದು. ಇಲ್ಲಿ ಆಲ್ಮೋಸ್ಟ್ 50 days 60 days ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಿದ್ದನ್ನ ನಾವು ನೋಡಿದೀವಿ. ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನೊಂದಿಗೆ ಸಾಕಷ್ಟು ಜನ ಸಂಗಡಿಗರಿದ್ದು, ಮತ್ತೆ ವಿಲ್ಸನ್ ಗಾರ್ಡನ್ ನಾಗ ತುಂಬಾ ಕ್ಲೋಸ್ ಆಗಿದ್ದು, ಸೀನಿ ತುಂಬಾ ಕ್ಲೋಸ್ ಆಗಿದ್ದಂಥದ್ದು, ಅಲ್ಲಿ ರೌಡಿಗಳು ತುಂಬಾ ಕ್ಲೋಸ್ ಆಗಿದ್ದರಿಂದ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ರು. ಹಾಗಾಗಿ ಟಿವಿ ನೋಡೋದಾಗ್ಲಿ ಪೇಪರ್ ಓದೋದಾಗ್ಲಿ ಯಾವುದನ್ನು ಕೂಡ ಅವರು ಮಾಡ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಅಷ್ಟು ಫ್ರೀ ಇರೋಕ್ ಆಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಆತನಿಗೋಸ್ಕರ ಒಂದು ಸೆಲ್ ಅನ್ನ ಕೊಟ್ಟಿದ್ದಾರೆ. ಆ ಸೆಲ್ಲಲ್ಲಿ ಒಬ್ಬನೇ ಇರ್ಬೇಕಾಗುತ್ತೆ. ಅಲ್ಲದೆ ಅಲ್ಲಿ ಯಾರು ಕೂಡ ಪರಿಚಯಸ್ಥರು ಯಾರು ಇಲ್ಲ. ಸೊ ಇದು ಅದನ್ನ ಟೈಮ್ ಪಾಸ್ ಮಾಡಕ್ ಕಷ್ಟವಾಗಿ ಟಿವಿ ಕೂಡ ಅವ್ರು ಆಫರ್ ಮಾಡ್ಕೊಂಡಿದ್ರು. ಅಂದ್ರೆ ಮನವಿನ ಸಲ್ಲಿಸಿ ನಂಗೆ ಟಿವಿ ಕೊಡಿ, ನಂಗೆ ತುಂಬಾ ಬೇಜಾರಾಗ್ತದೆ, ಅಟ್ಲೀಸ್ಟ್ ಟೈಮ್ ನೋಡಕ್ಕೆ ಒಂದಿಷ್ಟು ಕ್ಷಣಗಳು ನಂಗೆ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿ ಟಿವಿನ ತೆಗೆದುಕೊಂಡ ನಂತರ ಅದು ಅವ್ರ ಮೇಲೆ ಪರಿಣಾಮ ಬೀರೋದು. ಅಂದ್ರೆ ನ್ಯೂಸ್ನ ಟಿವಿ ತಂದ್ಕೊಂಡ ತಕ್ಷಣ ಸುಮ್ಮನೆ ಇರಕ್ ಸಾಧ್ಯ ಇಲ್ಲ, ನ್ಯೂಸ್ ನೋಡ್ಲೇಬೇಕಾಗುತ್ತೆ. ಆ ಸಮಯದಲ್ಲಿ ಆ ವಿಚಾರಗಳ ಆತನ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳಾಗ್ತದೆ. ಒಂದಷ್ಟು ಆತನು ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅನ್ನೋ ಮಾತುಗಳು ಜೈಲಿಂದ ಕೇಳಿ ಬರ್ತಾ ಇದೆ. ಬಳ್ಳಾರಿ ಜೈಲಿಂದ ಈ ವಿಚಾರಗಳು ಬರ್ತಾ ಇರುವಂತದ್ದು. ಅಂದ್ರೆ ತಾನು ಮಾಡಿದ ಕೃತ್ಯಗಳು ತನಗೆ ಒಂದಷ್ಟು ಅಸಹ್ಯಕರ ಅನ್ನಿಸ್ತಿರೋದು, ಒಂದಷ್ಟು ಪಾಪ ಪ್ರಜ್ಞೆ ಕಾಡುವಂತೆ ಮಾಡ್ತಿರೋದು ಎಲ್ಲ ಆಗಿದೆ. ಸೊ ಈ ವಿಚಾರಗಳು ನಾಡಿನ ಜನತೆ ಮೇಲೆ ನಿಂತ್ಕೊಂಡಾಗ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಪ್ರತಿಯೊಂದು ಪದಗಳು ಕೂಡ ಮೀಡಿಯಾಕ್ಕೆ ಸಿಕ್ಕಿ ಅಲ್ಲಿಂದ ಜನಕ್ಕೆ ತಲುಪಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಆತನ ಮೇಲೆ ಗೌರವ ಕಡಿಮೆ ಆಗುತ್ತೆ, ಅಥವಾ ಜಾಮೀನು ಅರ್ಜಿ ಸಲ್ಲಿಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಈಗಾಗಲೇ ದರ್ಶನ್ ಪರ ವಕೀಲರು ಏನಿದ್ದಾರೆ ಅವರು ರಿಟ್ ಅರ್ಜಿಯನ್ನ ಹಾಕಿದ್ದಾರೆ. ರೂಪಾ, ಎಸ್, ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರಿಗೆ ಹೊರಗಿನ ಪ್ರಪಂಚದಲ್ಲಿ ಏನ್ ಆಗ್ತಾ ಇದೆ, ಅವರ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಏನ್ ನಡೀತಾ ಇದೆ ಅನ್ನೋ ಅಪ್ಡೇಟ್ ಖಂಡಿತವಾಗ್ಲೂ ಸಿಗ್ತಾ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಜೈಲು ಪಾಲಾದ ನಂತರ ಮೊದಲಿದ್ದಂತ ಅವರ ಅಭಿಮಾನಿಗಳ ಆ ಒಂದು ಮೈಂಡ್ ಸೆಟ್ ಅದಾದ ನಂತರವಾಗಿ ಇತ್ತೀಚೆಗೆ ದರ್ಶನ್ ಅವರ ಮೇಲೆ ಸ್ವಲ್ಪ ಕರುಣೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಉಕ್ಕಿ ಬರ್ತಾ ಇದೆ. ರೇಣುಕಾ ಸ್ವಾಮಿಯ ಕೊಲೆ ವಿಚಾರವನ್ನ ಪಕ್ಕಕ್ಕಿಟ್ರೆ ಸೊ ಮತ್ತೊಂದು ಕಡೆ ದರ್ಶನ್ ಅವರ ವಿಚಾರವಾಗಿ ಎಲ್ಲೋ ಒಂದು ಕಡೆ ನಾವು ಗಮನಿಸ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ನಿಂದನೇ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಸ್ವಲ್ಪ ಗಂಡಾಂತರ ಜೋರಾಗಿದೆ, ಜಾಸ್ತಿ ಆಗಿದೆ ಅಂತ. ಸೊ ಅವರು ಈಗ ಬೇಲ್ಗೋಸ್ಕರ ಯಾವುದೇ ತರದ್ದು ಬೇಕಾದ್ರೂ ಕೂಡ ಅರ್ಜಿ ಯಾವಾಗ ಸಲ್ಲಿಸ್ತಾರೋ ಗೊತ್ತಿಲ್ಲ. ಆದ್ರೆ ದರ್ಶನ್ ಅವರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಕೆಲವೊಂದಿಷ್ಟು ದಿನಗಳ ಕಾಲ ಹೊರ ಬರುವುದು ಕಷ್ಟ ಅಂತ. ಇದರ ನಡುವೆ ನಿರ್ಮಾಪಕರ ನಿರ್ದೇಶಕರ ಆ ಒಂದು ಪರಿಸ್ಥಿತಿ ಕೇಳೋ ಹಾಗಿಲ್ಲ. ಸೊ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಇನ್ನೂ ಕೂಡ ಕ್ಲಿಷ್ಟಕರವಾಗಬಹುದು ಅಂತ. ಯಾಕೆಂತಂದ್ರೆ ನೀವ್ ಹೇಳಿದ್ ಒಂದು ಮಾತು ಹೇಳಿದ್ರಿ, ಈ ಒಂದು ಕೇಸಲ್ಲಿ ದರ್ಶನ್ ಅವರಿಗೆ ತುಂಬಾ ಕಂಟಕವಾಗಿ ಕಾಡ್ತಿರೋದು ಅವ್ರ ಅಭಿಮಾನಿಗಳು ಮಾತಾಡಿದ್ರು. ಅಫ್ಕೋರ್ಸ್ ಅದು 100% ಸತ್ಯ ಆಗಿದೆ. ಏಕೆ ಅಂತಂದಾಗ ಒಬ್ಬ ಜೈಲಿನಲ್ಲಿ ಇದ್ದಂತ ವ್ಯಕ್ತಿ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಶಿಕ್ಷೆ ಅಂದ್ರೆ ಒಬ್ಬ ತಪ್ಪು ಮಾಡಿದವನು ಜೈಲಿಗೆ ಹೋಗಿ ಬಂದ್ರೆ ಆ ಶಿಕ್ಷಣ ಅನುಭವಿಸಿದ್ರೆ ಸರಿಯಾಗ್ಬಿಡ್ತಾನೆ, ಜೈಲು ಆತನನ್ನ ಸರಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ರೆ ಇಲ್ಲಿ ವಿಚಾರ ನೋಡೋದಾದ್ರೆ ದರ್ಶನ್ ವಿಚಾರದಲ್ಲಿ ಅದು ಬದಲಾಗ್ತದೆ ಅಂತ ಹೇಳ್ಬೋದು. ಏಕೆ ಅಂತಂದ್ರ ದರ್ಶನ್ ಅವರು ಆ ಪರಪ್ಪನ ಅಗ್ರಹಾರದಲ್ಲಿ ಹೋದ ಸಂದರ್ಭದಲ್ಲಿ ಬದಲಾಗ್ತದೆ ಅಂತ ಅನ್ಕೊಂಡ್ರೆ ನೋ ಚಾನ್ಸ್, ಬದಲಾಗಿಲ್ಲ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಆತನ ನಂಟಿತ್ತಲ್ವಾ, ರೌಡಿಗಳ ಜೊತೆ ಇದ್ದಂತ ನಂಟಿತ್ತಲ್ಲ, ಅದನ್ನು ಬಯಲಿಗೆ ಬಂದದ್ದು ಗೊತ್ತಾಗಿತ್ತು. ಅದಲ್ಲದೇನೆ ಇನ್ನೊಂದು ವಿಚಾರ, ಆತ ಅಲ್ಲಿ ರಾಜಾರೋಷವಾಗಿ ಇರೋದು ಕೂಡ ಗೊತ್ತಾಗಿತ್ತು. ತುಂಬಾ ಆರಾಮಾಗಿ ಓಡಾಡ್ಕೊಂಡು ಅಲ್ಲಿ ಇದ್ದಿದ್ದು ಕೂಡ ನಾವು ನೋಡಿದ್ವಿ. ಸೊ ಈಗ ಇದು ನೋಡಿದಂತ ಸಂದರ್ಭದಲ್ಲಿ ಇದೆಲ್ಲ ವಿಜುವಲ್ಸ್ ಇರ್ಬೋದು, ಇದನ್ನೆಲ್ಲರೂ ಕೂಡ ಅಭಿಮಾನಿಗಳು ನಮ್ಮ ಬಾಸ್ ಎಲ್ಲಿದ್ರು ಬಾಸೆ ಕಿಂಗ್ ಎಲ್ಲರೂ ಕಿಂಗ್ ಆಗಿ ಇರ್ತಾರೆ ಅನ್ನೋದೆಲ್ಲದನ್ನು ಕೂಡ ಅವರು ಅಭಿಮಾನಿಗಳಿಗೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಬಿತ್ತರಿಸುವಾದ್ರೆ ಅದು ಅವ್ರಿಗೆ ಕಂಟಾಕವಾಗಿ ಕಾಡ್ತದೆ ಅಂತ ಗಮನಿಸ್ತಾ ಇದ್ವಿ. ಮತ್ತೊಂದು ವಿಚಾರ ಏನ್ ಹೇಳಿದ್ರಿ, ಸೊ ಹಾಗಾಗಿ ಈ ವಿಚಾರ ಅವ್ರಿಗೆ ಜಾಮೀನು ಸಿಗೋದಕ್ಕೆ ಒಂದಷ್ಟು ತೊಂದರೆ ಆಗ್ಬಹುದು, ಅಥವಾ ಶಿಕ್ಷೆ ಬಗ್ಗೆ ಇನ್ನೊಂದಿಷ್ಟು ಬೇರೆ ಬೇರೆ ತರದಂತ ಬೇರೆ ರೀತಿ ಆಗ್ಬಹುದು ಶಿಕ್ಷೆಗೆ ಅಂತಲೂ ಹೇಳ್ತಾರೆ. ಇದು ಒಂದು ರೀತಿ ಆದ್ರೆ, ಮತ್ತೊಂದು ರೀತಿಯಾಗಿ ಈ ಒಂದು ವೇಳೆ ಜಾಮೀನು ಸಿಗದೆ ಹೋದ್ರೆ ಅಥವಾ ಆರೋಪಿ ಸ್ಥಾನದಲ್ಲಿ ದರ್ಶನ್ ಏನಿದ್ದಾರೆ ಅವರು ಅಪರಾಧಿ ಸ್ಥಾನ ನಿಂತ್ಕೊಂಡ್ರು ಅಂತಂದ್ರೆ ಅವರಿಗೆ ಖಂಡಿತವಾಗಿ ಕೂಡ ಒಂದಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗೇ ಆಗುತ್ತೆ. ಆಗ ಒಂದ್ ವೇಳೆ ಆಯ್ತು ಅಂತಂದ್ರೆ ನಿರ್ಮಾಪಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕೆಂತಂದ್ರೆ ಈಗಾಗಲೇ ದರ್ಶನ ನಂಬಿಕೊಂಡಂತ ಸಾಕಷ್ಟು ಜನ ನಿರ್ಮಾಪಕರು ಸಾಕಷ್ಟು ಒಂದು ಹಣವನ್ನ ಬಂಡವಾಳ ಹೂಡಿರುವಂಥದ್ದು ನೋಡ್ತಾ ಇದೀವಿ. ಈಗಾಗಲೇ ಡೆವಿಲ್ ಸಿನಿಮಾದ ಚಿತ್ರೀಕರಣ ಆಲ್ಮೋಸ್ಟ್ ಮುಗಿಯಕ್ ಬಂದಿತ್ತು.
ಇನ್ನೊಂದು 20 ದಿನ ಆದ್ರೆ ಶೂಟಿಂಗ್ ಕಂಪ್ಲೀಟ್ ಆಗ್ತಿತ್ತು. ಆದ್ರೆ ಆ ಸಿನಿಮಾನು ಕೂಡ ಇದೇ ಡಿಸೆಂಬರ್ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೆ ಈ ಒಂದು ಕೇಸ್ ಈಗ ಆ ಸಿನಿಮಾಗೆ ತಡೆಯನ್ನಾಗಿರೋದನ್ನ ನೋಡ್ತೀವಿ. ಅದಲ್ಲದೆ ಸಾಕಷ್ಟು ಜನ ನಿರ್ಮಾಪಕರು ಆತನಿಗೆ ದುಡ್ಡನ್ನು ಕೊಟ್ಟು ಸಿನಿಮಾ ಮಾಡೋದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ರ, ಕೋಟಿ ಅಡ್ವಾನ್ಸ್ ಕೊಟ್ಟ ನೋಡ್ತೀವಿ. ಅದೆಲ್ಲದೂ ಕೂಡ ಅವರಿಗೆ ಸಮಸ್ಯೆ ನಿಂತ್ಕೊಳ್ಳುತ್ತೆ ಅಥವಾ ಸಂಕಷ್ಟ ದೂಡುತ್ತೆ ಅನ್ನೋದನ್ನ ನಾವು ಮರೆಯಕ್ಕಾಗಲ್ಲ ರೂಪಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯತೀಶ್. ಪ್ರಮುಖವಾಗಿ